ಎಷ್ಟೋ ಸಲ ನಮಗೆಲ್ಲ ಅನ್ಸುತ್ತೆ, ನನಗೆ ಯಾಕೆ ಹೀಗಾಯ್ತು ಅಂತ. ನಾವು ಮಾಡೋ ಕೆಲ್ಸಕ್ಕೂ ನಮಗೆ ಸಿಗೋ ಪ್ರತಿಫಲಕ್ಕೂ ಎಲ್ಲಾದ್ರೂ ಸಂಬಂಧ ಇರುತ್ತಾ? ಕೆಲವು ಪ್ರಶ್ನೆಗಳಿಗೆ ಉತ್ತರವೇ ಸಿಗೋದಿಲ್ಲ ಅಲ್ವಾ? ಬನ್ನಿ, ಇವತ್ತು ಇಂಥದ್ದೇ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಪ್ರಯತ್ನಿಸೋಣ, ಒಂದು ಅದ್ಭುತವಾದ ಕಥೆಯ ಮೂಲಕ. ಒಂದು ಕ್ಷಣ ಯೋಚನೆ ಮಾಡಿ, ಕುರುಕ್ಷೇತ್ರದ ಮಹಾಯುದ್ಧ. ಎಲ್ಲವೂ ಮುಗ್ದೋಗಿದೆ. ರಾಜ ಧೃತರಾಷ್ಟ್ರ ತನ್ನೆಲ್ಲ 100 ಮಕ್ಕಳನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಭಾಂಗಿ ಹೋಗಿದ್ದಾನೆ. ಆ ದುಃಖದ ಕಟ್ಟೆಯೊಡೆದ ಸಮಯದಲ್ಲಿ ಅವನು ಕೃಷ್ಣನ ಮುಂದೆ ನಿಂತು ಕೇಳೋ ಈ ಪ್ರಶ್ನೆ ಇದೆಯಲ್ಲ, ಇದು ಕೇವಲ ಒಬ್ಬ ತಂದೆಯ ನೋವಿನ ಕೂಗಲ್ಲ. ಇದು ನ್ಯಾಯ ಅಂದ್ರೇನು, ವಿಧಿ ಅಂದ್ರೇನು ಅಂತ ಕೇಳುವ ಒಂದು ಮೂಲಭೂತ ಪ್ರಶ್ನೆ. ಸರಿ, ಧೃತರಾಷ್ಟ್ರನ ಪ್ರಶ್ನೆಗೆ ಕೃಷ್ಣ ಏನುತ್ತರ ಕೊಟ್ಟ? ಕೃಷ್ಣ ಕೊಟ್ಟ ಉತ್ತರ ತಕ್ಷಣಕ್ಕೆ ಸಿಗುವಂಥದ್ದಾಗಿರಲಿಲ್ಲ. ಆ ಉತ್ತರಕ್ಕೋಸ್ಕರ ಈ ಜನ್ಮವನ್ನೇ ದಾಟಿ ಸಮಯವನ್ನೇ ಹಿಂದಕ್ಕೆ ಸರಿಸಬೇಕಿತ್ತು. ಯಾಕೆಂದ್ರೆ ಧೃತರಾಷ್ಟ್ರನ ಇವತ್ತಿನ ದುಃಖದ ಬೇರುಗಳು ಇರೋದು ಅವನ ಹಿಂದಿನ ಜನ್ಮದಲ್ಲಿ. ಆಗ ಕೃಷ್ಣ ಕಥೆ ಹೇಳೋಕೆ ಶುರು ಮಾಡ್ತಾನೆ. ರಾಜ, ಇವತ್ತಿಗೆ 50 ಜನ್ಮಗಳ ಹಿಂದೆ ನೀನೊಬ್ಬ ಬೇಟೆಗಾರನಾಗಿದ್ದೆ. ಕಾಡಿನಲ್ಲಿ ಬೇಟೆಯಾಡಿಯೇ ಜೀವನ ನಡೆಸ್ತಾ ಇದ್ದೆ. ಹಾಗೆ ಒಂದು ದಿನ ಬೇಟೆಯಾಡ್ತಾ ಇದ್ದಾಗ ಒಂದು ಹಕ್ಕಿಗೆ ಬಾಣ ಹೂಡ್ದ. ಆದ್ರೆ ಆ ಹಕ್ಕಿ ಹೇಗೋ ತಪ್ಪಿಸ್ಕೊಂಡು ಹಾರಿ ಹೋಯಿತು. ಅಷ್ಟೇ, ಆ ಬೇಟೆಗಾರನಿಗೆ ಸಿಕ್ಕಾಪಟೆ ಕೋಪ ಬಂತು. ತನ್ನ ಗುರಿ ತಪ್ಪಿತಲ್ಲ ಅನ್ನೋ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಆ ಕೋಪದಲ್ಲಿ, ಆ ಹತಾಶೆಯಲ್ಲಿ ಅವನು ಸುಮ್ಮನಾಗ್ಲಿಲ್ಲ. ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಯಾ ನೀನು ಅಂತ ಆ ಹಕ್ಕಿ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ನಿರ್ಧಾರ ಮಾಡಿ ಅದರ ಗೂಡೆಲ್ಲಿದೆ ಅಂತ ಹುಡುಕೋಕ್ ಹೊರಟ. ಆ ಗೂಡನ್ನ ಹುಡುಕಿ ನೋಡಿದ್ರೆ ಅಲ್ಲಿ ಒಂದೆರಡಲ್ಲ, ಬರೋಬ್ಬರಿ 100 ಪುಟ್ಟ ಮರಿಗಳಿದ್ದುವು. ಗಮನಿಸಿ, ಈ ಸಂಖ್ಯೆ ಎಷ್ಟು ಮುಖ್ಯ ನೋಡನ್ನ. ಅಲ್ಲಿ 100 ಮಕ್ಕಳು, ಇಲ್ಲಿ 100 ಮರಿಗಳು. ಆ ಬೇಟೆಗಾರನ ಕ್ರೌರ್ಯ ನೋಡಿ ಆ ಪುಟ್ಟ ನಿರಪರಾಧಿ ಮರಿಗಳನ್ನ ಒಂದೊಂದಾಗಿ ಒಂದನ್ನೂ ಬಿಡದೆ ನಿರ್ದಯವಾಗಿ ಕೊಂದುಹಾಕಿದ. ಇದೆಲ್ಲವನ್ನೂ ಆ ತಂದೆ ಹಕ್ಕಿ ಹತ್ತಿರದ ಮರದಿಂದ ನೋಡ್ತಾ ಇತ್ತು. ತನ್ನ ಕಣ್ಮುಂದೆ ತನ್ನ 100 ಮರಿಗಳು ಸಾಯೋದನ್ನ ನೋಡಿ ಏನೂ ಮಾಡೋಕಾಗ್ದೆ ಅಸಹಾಯಕವಾಗಿ ಅಳುತ್ತಾ ಇತ್ತು. ಆ ಪುತ್ರಶೋಕಕ್ಕೆ ಕಾರಣ ಆಗಿದ್ದು ಇದೇ ಬೇಟೆಗಾರ. ಕೃಷ್ಣ ಈ ಕತೆ ಹೇಳಿದಾಗ ಧೃತರಾಷ್ಟ್ರನಿಗೆ ಸಮಾಧಾನ ಆಗ್ಲಿಲ್ಲ. ಬದಲಿಗೆ ಅವನ ಮನಸ್ಸಲ್ಲಿ ಇನ್ನೊಂದು ತಾರ್ಕಿಕವಾದ ಪ್ರಶ್ನೆ ಹುಟ್ಕೊಳ್ತು. ಆ ಪ್ರಶ್ನೆಯಲ್ಲೇ ಕರ್ಮದ ವಿಳಂಬದ ಹಿಂದಿರೋ ರಹಸ್ಯ, ಅಂದ್ರೆ ಪುಣ್ಯ ಹಾಗೂ ಪಾಪದ ಲೆಕ್ಕಾಚಾರ ಅಡಗಿದೆ. ಧೃತರಾಷ್ಟ್ರ ಕೇಳಿದ, ಸರಿ ಕೃಷ್ಣ, ನಾನ್ ಪಾಪ ಮಾಡಿದ್ದೆ, ಅದಕ್ಕೆ ಶಿಕ್ಷೆ ಸಿಗ್ಬೇಕು, ಒಪ್ಕೊಳ್ತೀನಿ. ಆದ್ರೆ ಅದಕ್ಕೆ 50 ಜನ್ಮ ಕಾಯಬೇಕಿತ್ತಾ? ಯಾಕೆ ತಕ್ಷಣ ಶಿಕ್ಷೆ ಆಗ್ಲಿಲ್ಲ? ಇದು ನಿಜಕ್ಕೂ ನ್ಯಾಯವಾದ ಪ್ರಶ್ನೆ ಅಲ್ವಾ? ಕರ್ಮ ಯಾಕಿಷ್ಟು ಸಮಯ ತಗೊಳ್ಳುತ್ತೆ? ಇದಕ್ಕೆ ಕೃಷ್ಣ ಕೊಟ್ಟ ಉತ್ತರ ತುಂಬಾನೇ ಇಂಟ್ರೆಸ್ಟಿಂಗ್. ಅವನು ವಿವರಿಸಿದ, ರಾಜ, 100 ಮಕ್ಕಳನ್ನು ಪಡೆಯೋದು ಅಂದ್ರೆ ಸುಮ್ನೆನಾ? ಅದಕ್ಕೆ ಅದೆಷ್ಟು ಪುಣ್ಯ ಬೇಕು. ನಿನ್ನ ಪಾಪದ ಖಾತೆ ಒಂದು ಕಡೆ ಇದ್ದೇ ಇತ್ತು. ಆದರೆ 100 ಮಕ್ಕಳಿಗೆ ತಂದೆಯಾಗುವಷ್ಟು ಪುಣ್ಯವನ್ನ ನೀನು ಮೊದಲು ಗಳಿಸಬೇಕಿತ್ತು. ಆಮೇಲೆ ತಾನೇ ಪಾಪದ ಲೆಕ್ಕ ಚುಕ್ತ ಮಾಡಕ್ಕೆ ಸಾಧ್ಯ. ಹಾಗಾದ್ರೆ ಈ ಕರ್ಮದ ಟೈಮ್ಲೈನ್ ಹೇಗಿದೆ ನೋಡಿ. ಮೊದಲು 100 ಮರಿಗಳನ್ನ ಕೊಂದ ಪಾಪದ ಕೆಲ್ಸ ನಡೆತು. ಸರಿ, ಆ ಪಾಪದ ಫಲ ಏನು? 100 ಮಕ್ಕಳನ್ನ ಕಳ್ಕೊಳ್ಳೋದು. ಆದರೆ ಆ ದುಃಖ ಅನುಭವಿಸೋಕೆ ಮೊದಲು 100 ಮಕ್ಕಳ ತಂದೆ ಆಗ್ಲೇಬೇಕಲ್ವಾ? ಆ ಅರ್ಹತೆ ಅಂದ್ರೆ ಆ ಪುಣ್ಯ ಗಳಿಸೋಕೆ 50 ಜನ್ಮಗಳೇ ಬೇಕಾಯ್ತು. ಆ ಪುಣ್ಯದ ಫಲವಾಗಿ 100 ಮಕ್ಕಳು ಹುಟ್ಟಿದ್ರು. ಯಾವಾಗ ಆ ಪುಣ್ಯದ ಅಕೌಂಟ್ ಖಾಲಿ ಆಯ್ತೋ ಆಗ ಹಳೆ ಜನ್ಮದ ಪಾಪದ ಸಾಲ ತೀರ್ಸೋ ಟೈಮ್ ಬಂತು. ಸೊ ಇದು ಕೇವಲ ಧೃತರಾಷ್ಟ್ರನ ಕಥೆ ಅಲ್ಲ, ಇದು ಕರ್ಮದ ಒಂದು ಸಾರ್ವತ್ರಿಕ ನಿಯಮವನ್ನೇ ನಮಗೆ ತೋರಿಸುತ್ತೆ. ಈ ನಿಯಮವನ್ನ ಮುರಿಯೋಕ್ ಸಾಧ್ಯವೇ ಇಲ್ಲ. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಬಹಳ ಆಳವಾದ ವಿವರಣೆ ಸಿಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಇದನ್ನೇ ಹೇಳೋದು, ಕರ್ಮದ ದಾರಿ ಇದೆಯಲ್ಲ ಅದು ತುಂಬಾನೇ ಗಹನವಾದದ್ದು, ಅರ್ಥ ಮಾಡ್ಕೊಳ್ಳೋದು ಕೃಷ್ಣ ಅಂತ. ಇದರ ಅರ್ಥ ಏನು ಅಂದರೆ, ಕರ್ಮ ಅನ್ನೋದು ಒಂದು ಸರಳವಾದ ಮಾಡಿದಕ್ಕೆ ತಕ್ಕ ಹಾಗೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಅಲ್ಲ. ಇದು ಅದಕ್ಕಿಂತ ತುಂಬಾನೇ ಸಂಕೀರ್ಣವಾದ ಸೂಕ್ಷ್ಮವಾದ ವ್ಯವಸ್ಥೆ. ಗೀತೆಯ ಪ್ರಕಾರ 3 ಥರದ ಕ್ರಿಯೆಗಳಿವೆ. ಒಂದು ಕರ್ಮ, ಅಂದ್ರೆ ಮಾಡ್ಲೇಬೇಕಾದ ಸರಿಯಾದ ಕೆಲಸ. ಇನ್ನೊಂದು ವಿಕರ್ಮ, ಅಂದ್ರೆ ಮಾರಬಾರ್ದ ಕೆಲಸ, ಬೇರೆಯವರಿಗೆ ನೋವು ಕೊಡೋದು. ಮೂರನೇದು ಅಕರ್ಮ, ಅಂದ್ರೆ ಏನು ಮಾಡದೆ ಸುಮ್ಮನೆ ಇರೋದು. ಅನ್ಯಾಯ ನಡೀತಾ ಇದ್ರೂ ಸುಮ್ಮನೆ ಇರೋಗೂ ಕೂಡ ಒಂದು ಕ್ರಿಯೆಯೇ. ಈ 3ಕ್ಕೂ ಅದರದೇ ಆದ ಫಲ ಇದೆ. ಸೊ ಪ್ರತಿಯೊಂದು ಆಕ್ಷನ್ ಮತ್ತೆ ಇನ್ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಓಕೆ, ಕರ್ಮ ಅಂತ ಒಂದು ನಿಯಮ ಇದೆ, ಅದರ ಫಲ ಸಿಗೋಕೆ ಟೈಮ್ ಬೇಕು ಅನ್ನೋದು ಅರ್ಥವಾಯ್ತು. ಆದ್ರೆ ಮುಂದಿನ ಪ್ರಶ್ನೆ, ಅದು ಹೇಗೆ ಕೆಲಸ ಮಾಡುತ್ತೆ? ಅಷ್ಟು ನಿಖರವಾಗಿ, ಪರ್ಫೆಕ್ಟ್ ಆಗಿ ತನ್ನ ಟಾರ್ಗೆಟ್ನ ಹೇಗೆ ರೀಚ್ ಆಗುತ್ತೆ? ಇದು ನಿಜಕ್ಕೂ ಕಾಡೋ ಪ್ರಶ್ನೆ ಅಲ್ವಾ? ಜಗತ್ತಲ್ಲಿ ಕೋಟಿಗಟ್ಲೆ ಜನ ಇದ್ದಾರೆ.
ಎಷ್ಟೋ ಜನ್ಮಗಳಾದ ಮೇಲೆ ಹಿಂದೆಂದೋ ಮಾಡಿದ ಒಂದು ಒಳ್ಳೆಯ ಅಥವಾ ಕೆಟ್ಟ ಕೆಲಸ ಕರೆಕ್ಟಾಗಿ ಅದೇ ವ್ಯಕ್ತಿಯನ್ನೇ ಹುಡುಕೊಂಡು ಹೇಗೆ ಬರುತ್ತೆ? ಅದು ಹೇಗಷ್ಟು ನಿಖರವಾಗಿರುತ್ತೆ? ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಯೋಚನೆ ಮಾಡಿ, ಸಾವಿರಾರು ಕರುಗಳ ಮಧ್ಯೆ ಒಂದು ತಾಯಿ ಹಸುವನ್ನ ಬಿಟ್ರೆ ಏನಾಗುತ್ತೆ? ಅದು ಬೇರೆ ಯಾವ ಕರುವಿನ ಹತ್ರನೂ ಹೋಗಲ್ಲ. ನೇರವಾಗಿ ತನ್ನದೇ ಕರುವನ್ನ ಹುಡುಕಿ ಹಾಲ್ಕೊಡುತ್ತೆ. ಅದೇ ರೀತಿ 1000 ಹಸುಗಳ ಮಧ್ಯೆ ಒಂದು ಕರುವನ್ನ ಬಿಟ್ರೆ ಅದು ಬೇರೆ ಎಲ್ಲಾ ಹಸುಗಳನ್ನ ಬಿಟ್ಟು ತನ್ನ ತಾಯಿಯನ್ನೇ ಹುಡ್ಕೊಂಡೋಗುತ್ತೆ. ಕರ್ಮ ಕೂಡ ಅಚ್ಚುಕಟ್ಟಾಗಿ ಇದೇ ರೀತಿ ಕೆಲಸ ಮಾಡೋದು. ಅದು ನಮ್ಮನ್ನ ಹುಡುಕೊಂಡು ಬಂದೇ ಬರುತ್ತೆ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದೇನು? ಈ ಜಗತ್ತಲ್ಲಿ ಆಕ್ಸಿಡೆಂಟ್ ಅಂತ ಯಾವುದೂ ಇಲ್ಲ. ಎಲ್ಲವೂ ಪೂರ್ವನಿರ್ಧಾರಿತ ಕರ್ಮದ ಫಲಗಳೇ. ರಸ್ತೆಯಲ್ಲಿ 1000 ಜನ ನಡೀತಾ ಇದ್ರೂ ಯಾರಿಗೆ ಆ ಕರ್ಮಫಲ ಇದೆಯೋ ಅವರೇ ಆ ಘಟನೆಗೆ ಒಳಗಾಗೋದು. ಇದು ನಾವು ಯಾರಿಗೋ ಕೊಟ್ಟಿರೋ ಸಾಲ. ಆ ಸಾಲಗಾರನ್ನ ಹುಡುಕೊಂಡು ವಾಪಸ್ ಬರೋ ಹಾಗೆ. ತಪ್ಪಿಸ್ಕೊಳೋಕ್ಕಾಗಲ್ಲ. ಹಾಗಾದ್ರೆ ಈ ಇಡೀ ಕಥೆ, ಈ ತತ್ವಗಳಿಂದ ನಾವು ಕಲಿಬೇಕಾದ್ದೇನು? ಈ ಕರ್ಮಚಕ್ರದ ಫೈನಲ್ ಅಕೌಂಟಿಂಗ್ ಹೇಗಿರುತ್ತೆ? ನೋಡಿ, ಮಾತು ತುಂಬಾನೇ ಸ್ಪಷ್ಟವಾಗಿದೆ. ಕರ್ಮದ ಫಲ ಸಿಗೋದು ನಿಧಾನ ಆಗ್ಬೋದು, ಕೆಲವೊಮ್ಮೆ ಜನ್ಮಗಳೇ ಬೇಕಾಗ್ಬೋದು. ಆದರೆ ಅದರಿಂದ ತಪ್ಪಿಸ್ಕೊಳ್ಳೋದು ಮಾತ್ರ ಅಸಾಧ್ಯ. ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದು ಬಂದೇ ಬರುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳೋಣ. ನಾವು ಮಾಡೋ ಪ್ರತಿಯೊಂದು ಚಿಕ್ಕ ದೊಡ್ಡ ಕೆಲಸವೂ ನಮ್ಮ ಕರ್ಮದ ಲೆಕ್ಕದ ಪುಸ್ತಕದಲ್ಲಿ ಬರೆಯಲ್ಪಡುತ್ತೆ. ಅದು ಒಂದಲ್ಲ ಒಂದು ದಿನ ನಮ್ಮನ್ನು ಹುಡುಕಿ ವಾಪಸ್ ಬರುತ್ತೆ ಅನ್ನೋದು ಸತ್ಯ. ಹಾಗಾದ್ರೆ ಇವತ್ತು ಈ ಕ್ಷಣದಲ್ಲಿ ನಮ್ಮ ಲೆಕ್ಕದ ಪುಸ್ತಕದಲ್ಲಿ ಏನನ್ನು ಬರೆಯಲಾಗುತ್ತದೆ?